ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೋಡಿ, ಬೆಳಿಗ್ಗೆ ವಾಕಿಂಗ್ ಮಾಡೋಣ ಅಂತ ಪಾರ್ಕಿಗೆ ಬಂದಿದ್ದೀನಿ. ನೋಡಿ, ವಾಕಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲ ಕಡೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಪಾರ್ಕಿಂದು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ಈಗ ನೋಡಿ, ವಾಕಿಂಗ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಈಗ 7 ಗಂಟೆ ಆಗಿದೆ. ಮಗಳು, ಅಳಿಯ, ಮೊಮ್ಮಕ್ಕಳು ಎಲ್ಲ ಬಂದಿದ್ದರು. 4 ದಿವಸ ಇದ್ದರು. ಹೀಗಾಗಿ ನನಗೆ ವಿಡಿಯೋ ಸರಿಯಾಗಿ ಹಾಕಲಿಕ್ಕೆ ಆಗಲಿಲ್ಲ. ಇವತ್ತು ಬೆಳಿಗ್ಗೆ ಎದ್ದು ಹೋದ್ರವರು. ಇವತ್ತು ನಾನು ವಿಡಿಯೋ ಹಾಕ್ತಾಯಿದ್ದೀನಿ. ನೋಡಿ, ಹಾಗೆ ವಾಕಿಂಗಿಗೆ ಬಂದೆ. ಅವರು ಆ ಕಡೆ ಹೋದರು, ನಾನು ವಾಕಿಂಗಿಗೆ ಬಂದೆ. ವಾಕಿಂಗಿಗೆ ಬಂದು ಆಮೇಲೆ ಮನೆಗೆ ಹೋಗಿ ಎಲ್ಲ ಕೆಲಸ ಮಾಡಿದರೆ ಆಯಿತು ಅಂತ ಹೇಳಿ ವಾಕಿಂಗಿಗೆ ಬಂದಿದ್ದೀನಿ. ನೋಡಿ, ಈಗ ನೋಡಿ ಮನೆಗೆ ಬಂದೆ. ಫಸ್ಟು ಒಂದು ಕಪ್ಪು ಖಾಲಿ ಚಹಾ ಮಾಡಿ ಕುಡಿದು ಈಗ ನಾಷ್ಟ ಮಾಡ್ತಾಯಿದ್ದೀನಿ. ನೋಡಿ, ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ, ಸ್ವಲ್ಪ ಇತ್ತು ಅದು ಹಿಟ್ಟು. ನಿನ್ನೆ ದೋಸೆ ಹಿಟ್ಟು ಈಗ ಸ್ವಲ್ಪ ಇತ್ತು ಅಂತ ಹೇಳಿ ದೋಸೆ ಮಾಡ್ಕೋತಾ ಇದ್ದೀನಿ. ನೋಡಿ, ಮಗಳೆಲ್ಲ ಅವರು ನಾಷ್ಟ ಮಾಡಲಿಲ್ಲ, ಬೇಗನೆ ಎದ್ದು ಹೋದ್ರು. ಅವರು ಮಾಡಿಕೊಡ್ತೀವಿ ಅಂತಂದರೆ ಇಷ್ಟು ಬೇಗ ಆಗಲ್ಲ, ನಾಷ್ಟ ಮಾಡೋದಕ್ಕೆ ಆಗಲ್ಲ, ಆಮೇಲೆ ನಾವು ಹೋಟೆಲಲ್ಲಿ ಅಲ್ಲೇ ಮಾಡ್ಕೋತೀವಿ ಅಂತ ಅಂದರು. ಹೀಗಾಗಿ ಏನು ಮಾಡಿರಲಿಲ್ಲ ನಾಷ್ಟ. ಈಗ ದೋಸೆ ಹಿಟ್ಟು ಇತ್ತು, 1-2 ದೋಸೆ ಆಗುವಷ್ಟು ನಿನ್ನೆ ಹಿಟ್ಟಿತ್ತು. ಈಗ ದೋಸೆ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಪಲ್ಯ ಇತ್ತು, ಅದನ್ನೇ ದೋಸೆ ಮತ್ತು ಪಲ್ಯ ನಾಷ್ಟ ಮಾಡ್ತಾಯಿದ್ದೀನಿ. ನಾಷ್ಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ಟಿಚ್ ಎಲ್ಲ ಮಾಡೋದಿದೆ, ಅರ್ಜೆಂಟ್ ಸ್ಟಿಚ್ಚು. 4 ದಿನ ಆಯಿತು ಸ್ಟಿಚ್ಚು ಕೂಡ ಮಾಡಿಲ್ಲ. ಅವರೆಲ್ಲ ಮನೆಗೆ ಬಂದಾಗ ತುಂಬ ಬ್ಯುಸಿ ಆಗಿಬಿಡ್ತೀನಿ. ಅಡುಗೆ ಮಾಡೋದು ಎಲ್ಲ ಇರುತ್ತಲ್ವ, ಹೀಗಾಗಿ ಸ್ಟಿಚ್ ಮಾಡೋದಕ್ಕೆಲ್ಲ ಆಗಲಿಲ್ಲ. ನಾವು ಸ್ಟಿಚ್ ಮಾಡ್ತಾ ಕೂತ್ರೆ ಅವರಿಗೂ ಸರಿ ಅನಿಸಲ್ಲ ನೋಡಿ ಬಂದಾಗ ಅಂತ ಹೇಳಿ ನಾನು ಮಾಡಲಿಲ್ಲ ಸ್ಟಿಚ್ಚು. ಇವತ್ತು ಮಾಡಬೇಕು. ಹಾಗೆ ಮೊನ್ನೆ ಅಂಗಾರಕ ಸಂಕಷ್ಟಿ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ. ಪಲ್ಲಕ್ಕಿ ಉತ್ಸವ ಇತ್ತು, ಪೂಜೆ ಎಲ್ಲ ಚೆನ್ನಾಗಿತ್ತು. ಅಂಗಾರಕ ಸಂಕಷ್ಟಿ ಅಲ್ವಾ, ತುಂಬ ಜನ ಬಂದಿದ್ದರು. ಅಲ್ಲಿದೊಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಮತ್ತು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ. ನೀವು ಸಪೋರ್ಟ್ ಮಾಡಿದರೆ ನಾವು ಕೂಡ ಯೂಟ್ಯೂಬಲ್ಲಿ ಏನಾದರೂ ಮಾಡ್ಬೋದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ತಪ್ಪಿದ್ದರೂ ಕೂಡ ನೀವು ಕಮೆಂಟಲ್ಲಿ ತಿಳಿಸಿ. ಮತ್ತು ಸ್ಟಿಚ್ಚಿಂಗಲ್ಲಿ ನಿಮಗೆ ಯಾವ ಥರ ವಿಡಿಯೋ ಬೇಕನ್ನೋದನ್ನು ಕೂಡ ತಿಳಿಸಿ. ನಾನು ಹಾಕ್ತಾಯಿರ್ತೀನಿ ಸ್ಟಿಚ್ಚಿಂಗ್ ವಿಡಿಯೋಗಳನ್ನು. ಎಲ್ಲರೂ ನೋಡಿ, ಬಿಗಿನರ್ಸ್ ನೀವು ಕಲ್ತ್ಕೊಳ್ಳಿ. ಹಾಗೆ ಅದರಲ್ಲಿ ಏನಾದರೂ ನಿಮಗೆ ಬೇರೆ ಬೇರೆ ಬೇಕನ್ನಿಸಿದ್ದಲ್ಲಿ ಅದನ್ನು ಹೇಳಿ, ನಾನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ವಿಡಿಯೋಗಳನ್ನು. ಈಗ ನೋಡಿ, ಎಲ್ಲ ನಾಷ್ಟ ಎಲ್ಲ ಮಾಡಬೇಕು. ನಾಷ್ಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕಟ್ಟಿಂಗ್ ಮಾಡಬೇಕು. ಇವತ್ತು ಒಬ್ರದ್ದು ಬ್ಲೌಸು ಪಿಕೋ ಫಾಲು ಮಾಡಿ ಕೊಡೋದಿದೆ, ಅದು ಅರ್ಜೆಂಟ್ ಇದೆ, ಅದು ಮಾಡಬೇಕು. ಫಸ್ಟು ವಿಡಿಯೋ ಎಡಿಟ್ ಮಾಡಿ ಹಾಕೋಣ ಅಂತ ಹೇಳಿ ಫಸ್ಟ್ ವಿಡಿಯೋ ಮಾಡೋದಕ್ಕೆ ಕೂತ್ಕೊಂಡೆ. ಯಾಕಂದರೆ 4-5 ದಿನ ಆಯಿತು ಸರಿಯಾಗಿ ವಿಡಿಯೋ ಹಾಕಲಿಲ್ಲ. ನಿನ್ನೆ ಹಾಕಿದ್ದೆ ಸ್ವಲ್ಪ ಅಷ್ಟೇ, ಮತ್ತೆ ಹಾಕಲಿಲ್ಲ ವಿಡಿಯೋನ. ಫಸ್ಟ್ ವಿಡಿಯೋ ಹಾಕೋಣ ಅಂತ ಅದನ್ನೇ ಎಡಿಟ್ ಮಾಡ್ತಾ ವಾಯ್ಸ್ ಓವರ್ ಕೊಡ್ತಾ ಕೂತಿದ್ದೆ. ನೋಡಿ, ಯಾರು ಬಂದಾಗ
ವಿಡಿಯೋ ಎಡಿಟ್ ಮಾಡೋದು, ವಿಡಿಯೋ ಮಾಡ್ಕೊಳ್ಳೋದು ಯಾವುದೂ ಆಗಲ್ಲ. ಕೆಲಸದಲ್ಲಿ ಬ್ಯುಸಿಯಾಗಿಬಿಡ್ತೀವಿ. ಸ್ವಲ್ಪ ಹೊರಗಡೆ ಎಲ್ಲ ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗೋದು ಬರೋದು ಇದೇ ಆಯಿತು. ವಿಡಿಯೋ ಮಾಡೋದಕ್ಕೆ ನನಗೆ ಟೈಮೇ ಸಿಗಲಿಲ್ಲ. ಮತ್ತು ಮನೆಗೆ ಜನ ಬಂದಾಗ ಮನೆಯಲ್ಲಿ ತುಂಬಾ ಕೆಲಸ ಇರುತ್ತೆ. ಕೆಲಸ ಬಿಟ್ಟು ಅವ್ರ ಜೊತೆ ಮಾತಾಡೋದೆಲ್ಲ ಬಿಟ್ಟು ನಾವು ಸ್ಟಿಚಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಅವರಿಗೂ ಬೇಜಾರಾಗತ್ತೆ ನಾವು ಸ್ಟಿಚಿಂಗ್ ಮಾಡ್ತಾ ಕೂತ್ಕೊಂಡ್ರೆ. ಈಗ ನೋಡಿ ದೋಸೆ ಆಗ್ತಾಯಿದೆ. ದೋಸೆ ತಿಂದುಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ತಿಳಿಸಿ. ಇದು ನೋಡಿ ವೆಂಕಟೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಟೈಮ್ ನಾನು ಅಲ್ಲಿ ಹೋಗಿದ್ದು. ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ದೇವರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ. ಆಮೇಲೆ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಂಗಾರಕ ಸಂಕಷ್ಟಿ ಇತ್ತು, ಅಲ್ಲಿ ಪೂಜೆ, ಪಲ್ಲಕ್ಕಿ ಉತ್ಸವ ಎಲ್ಲ ತುಂಬ ಚೆನ್ನಾಗಿತ್ತು. ಪ್ರಸಾದ ಎಲ್ಲ ತಗೊಂಡು ಆಮೇಲೆ ಬಂದ್ವಿ. ಇದು ನೋಡಿ ದೇವಸ್ಥಾನ, ಗಣಪತಿ ದೇವಸ್ಥಾನ, ನಮ್ಮ ಸಮಾಜದ ದೇವಸ್ಥಾನ ಇದು. ತುಂಬ ಜನ ಬರ್ತಾರೆ ಇಲ್ಲಿ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತೆ. ಪ್ರತಿ ಸಂಕಷ್ಟಿಗಂತೂ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತೆ. ಡೈಲಿ ಜನರು ತುಂಬಾ ಬರ್ತಾರೆ. ರೋಡಲ್ಲೇ ಇದೆ ಇದು ದೇವಸ್ಥಾನ, ಹಾಗಾಗಿ ಜನ ಸಿಕ್ಕಾಪಟ್ಟೆ ಬಂದಿರ್ತಾರೆ ಇಲ್ಲಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಪಲ್ಲಕ್ಕಿ ಉತ್ಸವ ಇತ್ತು. ಇವತ್ತು ಅಂಗಾರಕ ಸಂಕಷ್ಟಿ ದಿನ. ಪಲ್ಲಕ್ಕಿ ಉತ್ಸವ ಎಲ್ಲ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಷ್ಟು ಜನ ಬಂದಿದ್ದಾರೆ ಅಂದರೆ ಇಲ್ಲಿ ಹೊರಗಡೆ ಎಲ್ಲ ಜನ ಇದ್ದಾರೆ. ಅಂಗಾರಕ ಸಂಕಷ್ಟಿ ಅಂದರೆ ಎಲ್ಲರೂ ಮಾಡ್ತಾರೆ. ಅಂಗಾರಕ ಸಂಕಷ್ಟಿ, ಅಂಗಾರಕ ಒಂದು ಸಂಕಷ್ಟಿ ಮಾಡಿದರೆ ಎಲ್ಲ ಸಂಕಷ್ಟಿ ಮಾಡಿದ ಪುಣ್ಯ ಲಭಿಸುತ್ತದೆ. ಹೀಗಾಗಿ ಎಲ್ಲರೂ ಅಂಗಾರಕ ಸಂಕಷ್ಟಿ ತುಂಬಾ ಮಾಡ್ತಾರೆ. ನೋಡಿ ಪಲ್ಲಕ್ಕಿ ಉತ್ಸವಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ಬರ್ತಾ ರೋಡಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ, ನೋಡಿ ಕಮೆಂಟ್ ಮಾಡಿ. ನೋಡಿ ಬರ್ತಾ ಮಾರ್ಕೆಟಿಂದ ಎಲ್ಲ ವಿಡಿಯೋ ಮಾಡ್ಕೋತಾ ಬಂದಿದ್ದೆ ನಾನು. ಹಾಗೆ ರಾತ್ರಿ ಹೊತ್ತು ನೋಡಿ ಲೈಟಿಂಗಲ್ಲಿ ಯಾವ ಥರ ಕಾಣುತ್ತೆ ಮಾರ್ಕೆಟು, ವಿಡಿಯೋ ಎಲ್ಲ ನೋಡಿ. ಹಾಗೆ ಅಲ್ಲಿ ಸ್ವಲ್ಪ ನಾವು ಗಾಡಿ ಮೇಲೆ ಕೂತ್ಕೊಂಡಿದ್ವಿ. ನಮ್ಮ ಮಗಳು ನಮ್ಮ ಸೊಸೆ ಎಲ್ಲ ಸಾಮಾನು ತರೋದಕ್ಕಂತ ಕೆಳಗಡೆ ಇಳಿದು ಹೋದ್ರು ಅವರು. ನಾನು ನಮ್ಮ ಮೊಮ್ಮಕ್ಕಳು ಎಲ್ಲ ಗಾಡಿ ಮೇಲೆ ಕೂತ್ಕೊಂಡಿದ್ವಿ. ಹಾಗೆ ಅಲ್ಲಿ ಕೂತ್ಕೊಂಡು ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಮೇನ್ ಮಾರ್ಕೆಟ್ ಇದು, ಸುಭಾಷ್ ರೋಡ್ ಅಂತ ಹೇಳಿ ಮೇನ್ ಮಾರ್ಕೆಟು. ಇಲ್ಲೇ ಎಲ್ಲ ಸಿಗುತ್ತೆ, ಪ್ರತಿಯೊಂದು ವಸ್ತು ಕೂಡ ಇಲ್ಲೇ ಸಿಗುತ್ತೆ ಎಲ್ಲ. ನೋಡಿ ಈ ಥರ ಇದೆ ನೋಡಿ ಮಾರ್ಕೆಟು. ನೋಡಿ ಹೀಗೆ ಬರ್ತಾ ವಿಡಿಯೋ ಮಾಡ್ಕೊಳ್ತಾ ಬಂದೆ. ಇದು ಮಾರ್ಕೆಟು ನೋಡಿ, ಎಲ್ಲ ಬಟ್ಟೆ ಅಂಗಡಿಗಳು, ಪ್ರತಿಯೊಂದು ಅಂಗಡಿಗಳು ಇಲ್ಲೇ ಇರೋದು. ಮೇನ್ ಮಾರ್ಕೆಟ್ ಇದು. ನೋಡಿ ಸೌಂಡ್ ಏನು ಇಡಲಿಲ್ಲ, ಗಲಾಟೆ ತುಂಬ ಇತ್ತು, ತುಂಬ ಗಲಾಟೆ ಶಬ್ದ ಎಲ್ಲ ಕೇಳ್ತಾ ಇತ್ತು. ಈಗ ಸೌಂಡ್ ಎಲ್ಲ ಮ್ಯೂಟ್ ಮಾಡಿದ್ದೀನಿ. ಹಣ್ಣುಗಳು ನೋಡಿ, ಈಗಂತೂ ಮಾವಿನ ಹಣ್ಣು
ಮಾವಿನ ಹಣ್ಣಿನ ಮಾರ್ಕೆಟ್ ಆ ಕಡೆ ಹೋಗಿಲ್ಲ ನಾವು. ಸಿಕ್ಕಾಪಟ್ಟೆ ಮಾವಿನ ಹಣ್ಣು ಬಂದಿದೆ. ನೋಡೋದಕ್ಕೆ ಅಷ್ಟು ಖುಷಿಯಾಗತ್ತೆ ಮಾವಿನ ಹಣ್ಣೆಲ್ಲ ನೋಡಿದರೆ. ಇದು ಮೇನ್ ರೋಡಿಂದ ಬರ್ತಾ ಇದ್ದೀವಿ ನಾವು, ಕೆಳಗಡೆ ಮಾರ್ಕೆಟಿಗೆ ಹೋಗಿಲ್ಲ. ಅವರಿಬ್ಬರು ಇಳಿದು ಮಾರ್ಕೆಟಿಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದರು. ಮಕ್ಕಳಿಗೆ ಕರ್ಕೊಂಡೋಗಿ ತುಂಬ ಗಲಾಟೆ ಹಾಕ್ತಾರೆ ಅಂತ ಹೇಳಿ ಇಬ್ಬರೇ ಹೋಗಿದ್ದರು. ಮಕ್ಕಳು ತೊಗೊಂಡು ನಾನು ಅಲ್ಲಿ ಗಾಡಿ ಮೇಲೆ ಅಲ್ಲೇ ಕೂತ್ಕೊಂಡಿದ್ದೆ. ಈಗ ಮನೆಗೆ ಹೋಗ್ತಾ ಇದ್ದೀವಿ ನಾನು. ಎಲ್ಲರೂ ಕೂಡಿ ಈಗ ಸ್ವಲ್ಪ ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಮಾರ್ಕೆಟಿಂದು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ದಿನ ಒಂದೇ ಥರ ವಿಡಿಯೋ ಹಾಕಿದರೂ ಕೂಡ ನೋಡೋದಕ್ಕೆ ಎಲ್ರಿಗೂ ಇಷ್ಟ ಆಗಲ್ಲ. ಅದಕ್ಕೆ ಸ್ವಲ್ಪ ಮಾರ್ಕೆಟಿಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹಾಕಿದ್ದೀನಿ. ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.